यादवेन्द्राय ज्ञानमुद्राय योगिने नाथारुग्मणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतमम् अप्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ओम ओम अथातो ब्रह्मजिज्ञासा। ओम ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅರ್ಜುನ ಸುಭದ್ರೆಯನ್ನು ಮದುವೆ ಎಲ್ಲ ಆಯಿತು. ಸುಭದ್ರೆಯನ್ನು ಕರ್ಕೊಂಡು ಹೋಗಲಿಕ್ಕೆ ಕೃಷ್ಣ ರೆಡಿ ಮಾಡಿಟ್ಟಿದ್ದಾನೆ. ತನ್ನ ರಥವನ್ನು ಬಿಟ್ಟು ಹೋಗಿದ್ದಾನೆ ಅರ್ಜುನನಿಗೆ. ನೋಡು ರಥ ಇಟ್ಟಿದ್ದೇನೆ ಅಂತ. ಮತ್ತೆ ನೋಡಿದರೆ ಅದರ ಒಳಗೆ ಎಲ್ಲ ಶಸ್ತ್ರಾಸ್ತ್ರಗಳು ಇದೆ. ಸುಭದ್ರೆ ಅರ್ಜುನ ಇಬ್ಬರು ರಥದಲ್ಲಿ ಕೂತ್ಕೊಂಡು ಹೊರಟಿದ್ದಾರೆ. ಈಗ ದ್ವಾರಕೆಯಿಂದ ಹೊರಗೆ ಹೋಗಬೇಕು. ಹೋದ ಮೇಲೆ ಇಂದ್ರಪ್ರಸ್ಥಕ್ಕೆ ಕರ್ಕೊಂಡು ಹೋಗ್ಬೋದು ಸುಭದ್ರೆಯನ್ನು. ದ್ವಾರಕೆಯಿಂದ ಹೊರಗೆ ಹೋಗಬೇಕಲ್ವ ಅಂತ ಗೊತ್ತಿದೆ ಯಾರಿಗೆ? ಅರ್ಜುನನಿಗೂ ಕೂಡ. ಏನು ಮಾಡಿದ್ದಾನೆ? ದಂಡ ಆ ಕಡೆ ಇಟ್ಟುಬಿಟ್ಟಿದ್ದಾನೆ. ತ್ರಿದಂಡಿ ದಂಡ ಕೆಲಸ ಬೇಡ. ಅದರ ಬದಲಿಗೆ ಏನು ಬೇಕೀಗ? ಈಗ ಕೋದಂಡ ಬೇಕು. ಯಾರಾದರೂ ಅಡ್ಡ ಬಂದು ತಡೆದರೆ ಅವರನ್ನು ಓಡಿಸ್ಬೇಕಲ್ಲ. ಧನುಸ್ಸು ಬಾಣ. ಧನುಸ್ಸನ್ನು ಎದೆ ಏರಿಸಿ ಬಾಣಗಳಿಂದ ರೆಡಿ ಇಟ್ಟಿದ್ದಾನೆ. ಯಾರಾದರೂ ಬಂದರೆ ಈಗ ಬಾಣ ಬಿಡಲಿಕ್ಕೆ ತಯಾರಾಗಿ ಈ ರೀತಿಯಲ್ಲಿ ಸುಭದ್ರೆಯನ್ನು ಕರ್ಕೊಂಡು ಹೊರಗೆ ಹೋಗಬೇಕಂತ ಹೇಳುವಾಗ ಏನಾಯಿತು? ಬೊಬ್ಬೆ ಎತ್ತಿತು. ಭಯಂಕರ ಬೊಬ್ಬೆ. ಏನು ಬೊಬ್ಬೆ ಅಂತ ಹೇಳಿದರೆ, ಅವ ಸನ್ಯಾಸಿ ಆಗಿದ್ದಲ್ಲ ನಿನ್ನೆವರೆಗೆ. ಈಗ ನೋಡಿ ಅವನು ಯಾವುದು ಬಿಲ್ಲು ಬಾಣ ಧರಿಸಿಬಿಟ್ಟು ಈಗ ಅವನು ವೇಷನೇ ಚೇಂಜ್ ಆಗಿಬಿಟ್ಟಿದೆ. ಮೊದಲನೇ ಸನ್ಯಾಸಿಯೇ ಅಲ್ಲ. ಆ ಸುಭದ್ರೆಯನ್ನು, ನಮ್ಮ ದ್ವಾರಕೆಯ ಹುಡುಗಿಯನ್ನು ಅಪಹರಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನಂತ. ಬೊಬ್ಬೆ 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 ಎಲ್ಲ ಓಡಿ ಬರ್ತಾ ಇದ್ದಾರೆ. ರಥದ ಹಿಂದೆ ಓಡಿ ಬರುವವರು, ರಥವನ್ನು ತಡೆಯುವವರು, ಬೊಬ್ಬೆ ಹಾಕುವವರು. ಹೀಗಿರುವಾಗ ರಾಜಭಟರು ಇವರನ್ನು ತಡೆದರು. ಅರ್ಜುನನ್ನು ಮತ್ತು ಸುಭದ್ರೆಯನ್ನು ತಡೆದಿದ್ದಾರೆ. ಎಲ್ಲಿಗೆ ಹೋಗುವುದು ನೀವು? ಎಲ್ಲಿ ನಮ್ಮ ಹುಡುಗಿಯನ್ನು ಆರಿಸಿಕೊಂಡು ತ್ರಿದಂಡಿ ಸನ್ಯಾಸಿ ಆಗಿದ್ದವನು ಇವತ್ತು ವೇಷ ಬದಲು ಮಾಡಿದ್ದೀಯಾ? ಇವತ್ತೆಲ್ಲ ಬಿಲ್ಲು ಬಾಣ ಧರಿಸಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ತಡೆದಿದ್ದಾರೆ. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ಸುಲೋಚನಕ್ಕ ಓದ್ತೀರಿ? 99 ಶ್ಲೋಕ. ತಥಾ ಸ ಆಬದ್ಧ ತಲಾಂಗುಲಿತ್ರಃ ಸಾತೋಣೀರಶ್ಚಾಪಮಾಯಮ್ಯದ್ಬಾಣೈಃ ಚಕ್ರೇ ಅಂತರಿಕ್ಷಂ ಪ್ರತಿಶೋಧಿಸಶ್ಚ ನಿರಂತರಂ ಶಿಕ್ಷೆಯ ವಿದ್ಯೆಯ ಚ. ಇದು ಅಂಗೈ ಮತ್ತು ಬೆರಳುಗಳ ಕವಚಗಳನ್ನು ತೊಟ್ಟ ಬತ್ತಳಿಕೆಯಿಂದ ಸಹಿತನಾದ ಅರ್ಜುನನು ಬಿಲ್ಲನ್ನು ಎಳೆದು ಬಾಣಗಳಿಂದ ಅಂತರಿಕ್ಷವನ್ನು, ಪೂರ್ವಾದಿ ದಿಕ್ಕುಗಳನ್ನು, ಆಗ್ನೇಯಾದಿ ಕೋಣ ದಿಕ್ಕುಗಳನ್ನು ಅತ್ಯಂತವಾಗಿ ಅಭ್ಯಾಸ ಬಲದಿಂದಲೂ ವಿದ್ಯಾಬಲದಿಂದಲೂ ಇಲ್ಲದುದನ್ನಾಗಿ ಮಾಡಿದನು. ತತಸ್ಸ ಆಬದ್ಧ ತಳಾಂಗುಲಿತ್ರಃ ಸತೂಣೀರಶ್ಚಾಪಂ ಆಯಮ್ಯ ಬಾಣೈಃ ಚಕ್ರೇ ಅಂತರಿಕ್ಷಂ ಪ್ರದಿಶೋ ದಿಶಶ್ಚ ನಿರಂತರಂ ಶಿಕ್ಷಯ ವಿದ್ಯೆಯಾ ಚ. ತತಃ ಆವಾಗ ಏನು ಮಾಡಿದ ಅರ್ಜುನ? ಇಷ್ಟೆಲ್ಲ ಬೊಬ್ಬೆ ಹಾಕ್ತಾ ಇದ್ದಾರೆ. ಇಲ್ಲಿ ಭಟರು ಎಲ್ಲ ಒಟ್ಟಾಗಿ ಏನು ಮಾಡಿದ್ದಾರೆ? ಎಲ್ಲ ಒಟ್ಟಾಗಿ ತಡೆದು ಬಿಟ್ಟಿದ್ದಾರೆ. ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ತತಃ ಆಗ ಸ ಅರ್ಜುನನು ಆಬದ್ಧ ತಳ ಅಂಗುಲಿತ್ರ ತ್ರ ಅಂತ ಬಂದಿದೆ. ಆಗ ಹೇಗೆ ಬಂದಿದೆ? ಆಗ ತನುತ್ರ ಅಂತ ಬಂದಿದೆ. ಕವಚ, ತನುವನ್ನು ರಕ್ಷಣೆ ಮಾಡಲಿಕ್ಕೆ. ತನುಹು ತ್ರಾಯತೆ ಇತಿ ತನುತ್ರ. ತನುವನ್ನು ರಕ್ಷಣೆ ಮಾಡ್ತದೆ, ದೇಹವನ್ನು ರಕ್ಷಣೆ ಮಾಡ್ತದೆ ಕವಚ. ಯಾರು ಹೊಡೆದ್ರು ಕವಚ ಇದೆ. ಮೊದಲು ಕವಚವನ್ನು ಭೇದಿಸಿ ಹೊಡಿಬೇಕು. ಆ ರೀತಿ ಈಗ ಈ ಕವಚ ಎಲ್ಲಿವರೆಗಿದೆ ಅಂತೇಳಿದರೆ ಅರ್ಜುನನಿಗೆ ತಳ ಅಂಗುಲಿತ್ರ. ತಳ ಅಂತೇಳಿದರೆ ಹಸ್ತ, ಅಂದರೆ ಇಡೀ ಕೈಗೆ ಇದೆ ಕವಚ ಅನ್ನುವಂಥದ್ದು. ಇಡೀ ಕೈಗೆ ಕವಚ. ಆಮೇಲಿಂದ ಹಸ್ತದ ಮೇಲೆ ಅಂಗೈ. ಅಂಗೈಗೆ ಹೆಸರು ತಳ ಅಂತ. ತಳ ಅಂಗುಲಿ. ಅಂಗುಲಿ ಅಂತೇಳಿದರೆ ಬೆರಳು. ಎಲ್ಲ ಕವಚದಿಂದ ಕವರ್ ಆಗಿಬಿಟ್ಟಿದೆ. ಆ ಬದ್ಧ
ತಳ ಅಂಗುಲಿ ತ್ರ ಅಂತೇಳಿದ್ರೆ ಏನು ಕವಚ, ಅಂಗುಲಿ ಅಂದರೆ ಬೆರಳು, ತಳ ಅಂತೇಳಿದರೆ ಅಂಗೈ. ಸೊ ಆ ಬದ್ಧ ಅಂತೇಳಿದರೆ ಎಲ್ಲ ಬದ್ಧವಾಗಿದೆ, ಬದ್ಧ ಆಗಿದೆ ಅಂದರೆ ಕಟ್ಟುನಿಟ್ಟಾಗಿದೆ ಅಂದರೆ ಕವರ್ ಆಗಿದೆ ಅಂತ ಅರ್ಥ. ಸೊ ಆಯಿತಾ, ಅಷ್ಟು ಅಂತೇಳಿದ್ರೆ ಸಾಮಾನ್ಯವಾಗಿ ನಮಗೆ ಇದನ್ನು ಈ ಥರ ಎಲ್ಲಿರ್ತದೆ ಅಂತೇಳಿದರೆ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡುವಾಗ ಡಾಕ್ಟರುಗಳು ನರ್ಸು ಅವರೆಲ್ಲ ಪೂರ್ತಿ ಕೈಗೆ ಹಾಕಿರ್ತಾರೆ ಯಾವುದು ಚೀಲ, ಕೈ ಚೀಲ ಪೂರ್ತಿ ಅಂತೇಳಿದರೆ ಯಾವ ಬೆರಳು ಕೂಡ ಒರಿಜಿನಲ್ ಬೆರಳಲ್ಲ, ಅದರ ಮೇಲೆ ಕವರ್ ಇರ್ತದೆ ಅವರಿಗೆ, ಯಾವುದನ್ನು ಒರಿಜಿನಲ್ ಬೆರಳಿಂದ ಮುಟ್ಟುವುದಿಲ್ಲ, ಯಾಕಂದರೆ ಅದರಲ್ಲಿ ಕ್ರಿಮಿಕೀಟ ಇರ್ಬೋದು ಅಂತ. ಸೊ ಸ್ಟೆರಿಲೈಸ್ ಆಗಿರುವಂತಹ ಆ ಹಸ್ತ ಬೆರಳು ಎಲ್ಲ ಕವರ್ ಮಾಡಿರ್ತಾರೆ, ಯಾವುದು ಎಲ್ಲಿಯೂ ಒಂದು ದೋಷ ಬರಬಾರ್ದು ಅಂತ. ಸೊ ಈ ರೀತಿ ಇವನು ಅರ್ಜುನನು ಎಣಿಸ್ಕೊಳ್ಳಿ ಆ ಥರ ಹಾಕ್ಕೊಂಡಿದ್ದಾನೆ, ಕೈಗೆ ಬೆರಳು ಎಲ್ಲ ಕವರ್ ಆಗಿದೆ. ಅಂತಹ ಬೆರಳುಗಳ ಕವಚ, ಅಂಗೈಯ ಆ ಕವಚ ಇದೆಲ್ಲ ಆ ಬದ್ಧ. ತೂಣೀರ ಅಂತೇಳಿದರೆ ಬತ್ತಳಿಗೆಯಲ್ಲಿ ಫುಲ್ಲುಂಟು ಬಾಣಗಳು ಅಂತೇಳಿದರೆ ಕೃಷ್ಣ ರಥವನ್ನು ಬಿಟ್ಟು ಹೋಗಿದ್ದಾನಲ್ಲ, ಅದರಲ್ಲಿ ಬಿಲ್ಲು ಇತ್ತು, ಬಾಣಗಳಿದ್ದಾವೆ, ಎಲ್ಲ ಇದ್ದಾವೆ. ಸೊ ಆಯಿತಾ, ತೂಣೀರವನ್ನು ಎತ್ತಿಟ್ಕೊಂಡಿದ್ದಾನೆ, ಬತ್ತಳಿಗೆಯನ್ನು ಧರಿಸಿದ್ದಾನೆ ಬೆನ್ನಿನಲ್ಲಿ ಅಂತೇಳಿದರೆ ಎಲ್ಲ ಬಾಣ ತೆಗಿಲಿಕ್ಕೆ. ಸೊ ತೂಣೀರ ಬತ್ತಳಿಗೆ ಬಾಣಗಳು ಎಲ್ಲ ರೆಡಿ. ಚಾಪಂ ಆಯಮ್ಯ, ಚಾಪ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕಾಗ್ತದ, ಅದರ ಈ ಸೈಡಿಂದ ಆ ದಾರವನ್ನು ಆ ಸೈಡಿಗೆ ಅದನ್ನು ಎಳೆದು ಕಟ್ಟಬೇಕು. ಕಟ್ಟಿ ಆಯಿತು, ರೆಡಿ ಆಯಿತು. ಚಾಪಂ ಆಯಮ್ಯ, ಎಳೆದು ಕಟ್ಟಿದ್ದಾನೆ. ಬಾಣೈಹಿ, ಬಾಣವನ್ನು ಧರಿಸಿದ, ಬತ್ತಳಿಕೆಯಿಂದ ಬಾಣ ತೆಗೆದ, ಧರಿಸಿದ. ಯಾಕಂದರೆ ಎದುರುಗಡೆ ನಿಂತಿದ್ದಾರಲ್ಲ, ಈಗ ಅವರನ್ನೇನು ಮಾಡೋದು, ಅವರಿಗೆ ಹೊಡೆಯುವುದ, ಕೊಂದು ಬಿಡುವುದ, ಏನು ಮಾಡೋದು ಅಂಥೇಳಿ ಬಾಣ ತೆಗೆದಿದ್ದಾನೆ. ಚಕ್ರೇ ಅಂತರಿಕ್ಷಂ ಅಂದರೆ ಬಾಣ ಬಿಟ್ಟಿದ್ದಾನೆ, ಎಲ್ಲಿಗೆ ಕೇಳಿದರೆ ಅಂತರಿಕ್ಷಂ ಆಕಾಶಕ್ಕೆ ಬಿಟ್ಟಿದ್ದಾನೆ ಅಂಥೇಳಿದರೆ, ನೀವು ಈ ಬಾಣವನ್ನು ನೋಡಿ ನಿಮ್ಮ ಮೇಲೆ ಬಿಡಬೇಕಾ ಬೇಡವಾ ಅಂತ ನೀವೇ ಆಲೋಚನೆ ಮಾಡಿಕೊಳ್ಳಿ. ದಾರಿ ಬಿಟ್ಟರೆ ನಿಮ್ಮ ಮೇಲೆ ಬಿಡುವುದಿಲ್ಲ, ಇಲ್ಲ ಈಗ ಆಕಾಶ ಮೇಲೆ ಬಿಟ್ಟ ಬಾಣ ನಿಮ್ಮ ಮೇಲೆ ಬಿಡಬೇಕಾಗ್ತದೆ ಅಂತ. ಚಕ್ರೆ ಅಂತರಿಕ್ಷಂ, ಆಕಾಶದ ಕಡೆಗೆ ಬಾಣವನ್ನು ಬಿಟ್ಟ. ಆಗ ಬಾಣ, ನಿಮಗೀಗ ಬಾಣ ಹೇಗೆ ಹೋಗ್ತದೆ ಎಲ್ಲ ಈಗ ಟಿ ವಿಯಲ್ಲಿ ನೋಡಿ ಆ ಮಿಸೈಲ್ಗಳು, ಅಯ್ಯಪ್ಪ ಏನದು ಹೇಗೆ ಹೋಗ್ತದೆ, ಎಂತೆಂಥ ಮಿಸೈಲ್ಗಳು, ಡಾನ್ಸಿಂಗ್ ಮಿಸೈಲ್ಸ್ ಅಂತೆ, ಏನೇನೋ ಮಿಸೈಲ್ಗಳು. ಸೊ ಈ ರೀತಿ, ಸೊ ಅರ್ಜುನನು ಕೂಡ ಅಂಥದ್ದೇ ಒಂದು ಮಿಸೈಲನ್ನು ಆಕಾಶಕ್ಕೆ ಬಿಟ್ಟಿದ್ದಾನೆ. ಅದು ಪ್ರಕಾಶಮಾನವಾಗಿ ಹೋಗ್ತಾ ಪ್ರದಿಶೋ ದಿಶಶ್ಚ, ಎಲ್ಲ ದಿಕ್ಕುಗಳನ್ನು ಬೆಳಗಿಸಿತು. ಅದು ದಿಶಾ ಅಂತಾಯಿತು. ಪ್ರದಿಶ ಅಂತೇಳಿದ್ರೇನು, ಈಗ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಇದು ದಿಶಾ. ಇನ್ನು ಪ್ರದಿಶ ಅಂದರೆ ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ, ಇದು ಪ್ರದಿಶ. ಸೊ ಹೀಗೆ ಆ ಅರ್ಜುನನು ಬಿಟ್ಟ ಬಾಣ ಆಕಾಶಕ್ಕೆ ಬಿಟ್ಟದ್ದು ಎಲ್ಲ ದಿಕ್ಕುಗಳನ್ನು, ಪ್ರದಿಕ್ಕುಗಳನ್ನು ಏನಾಯಿತು, ಬೆಳಗಿಸಿತು. ಅದರ ಅರ್ಥ ಏನು, ಇಡೀ ಆಕಾಶ ಎಲ್ಲ ದಿಕ್ಕುಗಳು ಬೆಳಗಿದವು. ಏನಿದು ಮಿಂಚು ಸಿಡಿಲು ಏನಂತ ಹೇಳಿದ್ರೆ ಅರ್ಜುನ ಆಕಾಶಕ್ಕೆ ಬಿಟ್ಟ ಬಾಣ. ನಿರಂತರಂ ಶಿಕ್ಷೆಯ ವಿದ್ಯೆಯಾಚ, ಆಚಾರ್ಯರು ಹೇಳ್ತಾರೆ ಇದು ಅರ್ಜುನ ಅಂತೇಳಿದರೆ ಸಾಮಾನ್ಯ ಅಲ್ಲ. ಶಿಕ್ಷೆಯ ವಿದ್ಯೆಯಾಚ, ವಿದ್ಯೆ ಅಂತೇಳಿದರೆ ದ್ರೋಣಾಚಾರ್ಯರು ಕಲಿಸಿಕೊಟ್ಟಿದ್ದಾರೆ, ಅದು ವಿದ್ಯೆ. ಶಿಕ್ಷಾ ಅಂತೇಳಿದರೆ ಅಭ್ಯಾಸ ಮಾಡಿದ್ದಾನೆ. ಸಂಗೀತ ಅಂತ, ಸಂಗೀತ ಹೇಗೆ, ಸಂಗೀತ ಟೀಚರು ನಿಮಗೆ ಒಂದು ಸಲ ಹೇಳಿಕೊಡ್ತಾರೆ, ಅದನ್ನು ಒಂದು ಸಲ ನಿಮ್ಮಂದರೆ ಹೇಳಿಸ್ತಾರೆ, ಆಮೇಲೆ ತಪ್ಪಿದ್ದರೆ ತಿದ್ದುತ್ತಾರೆ. ಆದರೆ ಅಲ್ಲಿಗೆ ಬಿಟ್ಟರೆ ಅದು ಮರೆತು ಹೋಗ್ತದೆ. ಅದು ನಿರಂತರ ಅಭ್ಯಾಸ ಮಾಡಬೇಕು, ರಿಹರ್ಸಿಂಗ್ ಅಂತ ಹೇಳ್ತಾರೆ. ನಿರಂತರ ಅಭ್ಯಾಸ ಮಾಡಿದರೆ ಮತ್ತೆ ಮರೆಯೋದಿಲ್ಲ. ಈ ಅರ್ಜುನ ಕೂಡ ಹಾಗೆ ಈ ಶಸ್ತ್ರಾಭ್ಯಾಸ, ಅಸ್ತ್ರಾಭ್ಯಾಸ ಅಂತೇಳಿದರೆ ವಿದ್ಯೆ ಕಲ್ತದ್ದು ಮಾತ್ರ ಅಲ್ಲ, ಅಭ್ಯಾಸ ಮಾಡಿದ್ದಾನೆ. ಪ್ರತಿದಿನ ಅಭ್ಯಾಸ ಮಾಡಿದ ಫಲದಿಂದ ಅರ್ಜುನ ಈಗ ಬಿಲ್ಲನ್ನು ಹೆದೆಯೇರಿಸಿ ಬತ್ತಳಿಕೆಯಿಂದ ಬಾಣ ತೆಗೆದು ಆಕಾಶಕ್ಕೆ ಬಿಟ್ಟಾಗ ಇಡೀ ಆಕಾಶದ ಎಲ್ಲ ದಿಕ್ಕುಗಳು, ಪ್ರದಿಕ್ಕುಗಳು ಬೆಳಗಿದವು ಅಂತೇಳಿದರೆ ಇದು ಒಂದು ದಾರಿ ಬಿಡಿ, ಇಲ್ಲ ಅಂದರೆ ನಿಮ್ಮ ಮೇಲೆ ಬೀಳಬೇಕಾಗ್ತದೆ ಅನ್ನುವಂಥದ್ದು ಅದನ್ನು ತೋರಿಸಿದ, ಹೆದರಿಸಲಿಕ್ಕೆ ಮಾಡಿದ ಅಂತ ಅರ್ಥ. 190ನೇ ಶ್ಲೋಕ.
ಬಳಿಕ ಅರ್ಜುನ ಅಂಗೈಗಳಿಗೂ ಮತ್ತು ಬೆರಳುಗಳಿಗೂ ಕವಚ ತೊಟ್ಟವನಾಗಿ ಆಬದ್ಧ ತಲ ಅಂಗುಲಿ, ತಲ ಅಂದರೆ ಅಂಗೈ, ಅಂಗುಲಿ ಅಂದರೆ ಬೆರಳು. ಸೊ ಅಂದರೆ ಕವಚ. ಸೊ ಆ ಬದ್ಧ ಅಂದರೆ ಕವಚ ತೊಟ್ಟಿದ್ದಾನೆ, ಕವಚದಿಂದ ಆವರಿಸಿದ ಅಂಗೈ ಮತ್ತು ಬೆರಳುಗಳು. ಸೊ ಅದರಿಂದ ಬಿಲ್ಲನ್ನು ಎಳೆದು ಏನು ಮಾಡಿದ್ದಾನೆ, ಅದನ್ನು ಹೆದೆ ಏರಿಸಿ ಬಾಣದಿಂದ ಆಕಾಶಕ್ಕೆ ಬಾಣವನ್ನು ಬಿಟ್ಟಾಗ, ಅಂತರಿಕ್ಷಕ್ಕೆ ಬಿಟ್ಟಾಗ ದಿಕ್ಕು ವಿದಿಕ್ಕುಗಳಿಗೂ ಎಲ್ಲೆಡೆ ಪ್ರಕಾಶ ತುಂಬಿತು. ಅಂದರೆ ಹೇಳ್ತಾರೆ, ಅವನು ವಿದ್ಯೆಯ ಬಲ ಮತ್ತು ಅಭ್ಯಾಸದಿಂದ ಕೌಶಲ. ಸೊ ವಿದ್ಯೆಯ ಬಲದಿಂದಲೂ ಅಭ್ಯಾಸದಿಂದ ಅಂಥ ಕುಶಲತೆಯನ್ನು ಹೊಂದಿರುವಂಥ ಅರ್ಜುನನು ಆಕಾಶಕ್ಕೆ ಬಾಣವನ್ನು ಬಿಟ್ಟಾಗ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಮೊದಲಾದ ದಿಕ್ಕುಗಳು ಮಾತ್ರ ಅಲ್ಲದೆ ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ ಎಲ್ಲ ಪ್ರದಿಕ್ಕುಗಳು ಎಲ್ಲ ಕಡೆ ಬೆಳಗಿದವು ಅಂತೇಳಿದರೆ, ಈ ರೀತಿ ಅರ್ಜುನ ತನ್ನ ಬಿಲ್ಲು, ಶ್ರೇಷ್ಠ ಬಿಲ್ಲುಗಾರ ತಾನು ಅನ್ನುವಂಥದ್ದನ್ನು ಇಲ್ಲಿ ಇವರನ್ನು ಚದುರಿಸಲಿಕ್ಕೆ ಉಪಯೋಗಿಸಿದನೋ ಏನೋ ಎಂಬಂತೆ. ನೆಕ್ಸ್ಟ್ ಶ್ಲೋಕ ಸುಲೋಚನಕ. 191 ಚಕ್ರೇ ಸಾರಥ್ಯಂ ಕೇಶವೇನೇತದರ್ಥಂ ಸುಶಿಕ್ಷಿತಾ ತಸ್ಯ ಸಮ್ಯಕ್ ಸುಭದ್ರ ತಯಾ ಪಾರ್ಥೋ ವಾರಿತೋ ನೇವ ಕಿಂಚಿತ್ ಭಿನ್ನತ್ವಚಂ ಕೃತವಾನ್ ಕ್ರೀಡಮಾನಃ. ಕೃಷ್ಣನಿಂದ ಇದಕ್ಕಾಗಿ ಚೆನ್ನಾಗಿ ಶಿಕ್ಷಿತಳಾದ ಸುಭದ್ರೆಯು ಆ ಅರ್ಜುನನಿಗೆ ಸಾರಥಿ ಕರ್ಮವನ್ನು ಮಾಡಿದಳು. ಆ ಸುಭದ್ರೆಯಿಂದ ತಡೆಯಲ್ಪಟ್ಟ ಅರ್ಜುನನು ಕ್ರೀಡಿಸತಕ್ಕವನಾಗಿ ಯಾರೊಬ್ಬ ವೀರನನ್ನು ಭೇದಿಸಲ್ಪಟ್ಟ ಚರ್ಮವುಳ್ಳವನನ್ನಾಗಿ ಮಾಡಲಿಲ್ಲ, ಅಂದರೆ ಗಾಯವುಳ್ಳವನನ್ನಾಗಿ ಮಾಡಲಿಲ್ಲ ಅಂತ ಹೇಳ್ತಾರೆ. ಚಕ್ರೇ ಸಾರಥ್ಯಂ ಕೇಶವೇನ ಏತದರ್ಥೇ ಅಥವಾ ಏತದರ್ಥಂ ಸುಶಿಕ್ಷಿತಾ ತಸ್ಯ ಸಮ್ಯಕ್ ಸುಭದ್ರ ತಯಾ ಪಾರ್ಥೋ ವಾರಿತೋ ನೈವ ಕಿಂಚಿತ್ ನೈವ ಕಂಚಿದ್ ಭಿನ್ನತ್ವಚಂ ಕೃತವಾನ್ ಕ್ರೀಡಮಾನ. ಈಗ ಈ ಕೃಷ್ಣ, ಸುಭದ್ರೆ ಏನು ಹೇಳಿದ್ಲು ಅರ್ಜುನನಿಗೆ? ಕೃಷ್ಣ ಬೇಕು. ಮೊದಲು ಹೇಳಿದ್ದವಳು ಕೃಷ್ಣ ಅಂತ. ಕೃಷ್ಣ ಇಲ್ಲದೆ ಯಾವುದೂ ಆಗುವುದಿಲ್ಲ. ನೋಡಿ ಎಷ್ಟು ಕೃಷ್ಣ ಅಂತೇಳಿದರೆ, ಏನು ಅಣ್ಣ ಅಂತೇಳಿದರೆ ತಂಗಿಗೆ ಎಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ಅಂತೇಳಿದರೆ, ಈಗ ಅರ್ಜುನ ಬಾಣ ಬಿಡ್ತಾ ಇರುವಾಗ ಈಗ ರಥದ ಸಾರಥ್ಯ ಮಾಡೋದು ಯಾರು ಅಂತ ಪ್ರಶ್ನೆ. ರಥ ಮುಂದೆ ಹೋಗಬೇಕಲ್ಲ. ಈಗ ಅವನು ಬಿಲ್ಲು ಬಾಣ ಇದನ್ನೇ ಬಾಣದಿಂದ ಅವರನ್ನು ಹೆದರಿಸೋದು, ಅವರನ್ನು ಇದು ಚದುರಿಸೋದು, ಇದೆಲ್ಲ ಮಾಡ್ತಾ ಕೂತ್ರೆ ಈ ರಥದ ಸಾರಥ್ಯ ಯಾರು ಮಾಡೋದು ಕೇಳಿದರೆ ಸುಭದ್ರೆಯೇ ಮಾಡ್ತಾ ಇದ್ದಾಳೆ. ಅದೇ ಸುಭದ್ರೆಗೆ ಗೊತ್ತಾ ಅಂತ ಕೇಳಿದರೆ, ಚಕ್ರೇ ಸಾರಥ್ಯಂ ಅಂದರೆ ಸುಭದ್ರೆ ಸಾರಥಿಯಾಗಿ ರಥವನ್ನು ಮುಂದೆ ತಗೊಳ್ಕೊಂಡು ಹೋಗ್ತಾ ಇದ್ದಾಳೆ. ಅರ್ಜುನ ನೋಡ್ತಾನೆ, ನೀನಾ ಯಾವುದು ರಥ ಬಿಡ್ತಾ ಇರೋದು? ಹೌದು. ಅಂದರೆ ಕೇಶವೇನ, ನಾನು ಕೃಷ್ಣನಿಂದ ಕಲಿತಿದ್ದೇನೆ. ಅಂದರೆ ಕೃಷ್ಣ ಕಲಿಸಿದ್ದಾನೆ. ಒಂದು ದಿನ ನಿನ್ನನ್ನು ಅರ್ಜುನ ಹೀಗೆ ಮದುವೆ ಮಾಡಿಕೊಂಡು ಹೊರಗೆ ಕರ್ಕೊಂಡು ಹೋಗ್ತಾ ಇರುವಾಗ ಇಲ್ಲಿ ಎಲ್ಲ ತಡೀತಾರೆ. ಆಗ ಏನು ಮಾಡಬೇಕು? ಅರ್ಜುನ ಅವರನ್ನು ಎದುರಿಸಲಿಕ್ಕೆ ಹೋಗ್ತಾ ಇರುವಾಗ ರಥ ಬಿಡಲಿಕ್ಕೆ ನೀನು ಸಾರಥಿಯಾಗಿ ನಿನಗೆ ಸಾರಥ್ಯ ಗೊತ್ತಿರಬೇಕು ಅಂತ ಮೊದಲೇ ಕಲಿಸಿಕೊಟ್ಟಿದ್ದಾನೆ ಕೃಷ್ಣ. ಕೇಶವೇನ, ಕೇಶವನಿಂದ. ಏನು ಕೇಶವ ಅಂತೇಳಿದರೆ ಬ್ರಹ್ಮರುದ್ರಾದಿಗಳು ಏನು ಅವನ ಪ್ರೇರಣೆಯಿಂದ ಅವರು ನಡೆಸುವಂಥದ್ದು. ಅಂಥ ಭಗವಂತ ಎಲ್ಲ ತಿಳಿದಿದ್ದಾನೆ, ಎಲ್ಲ ಗೊತ್ತಿದೆ. ಸೊ ಅಂಥ ಕೇಶವನಿಗೆ ಗೊತ್ತು. ಈ ಸುಭದ್ರೆಗೆ ಈ ವಿಷಯ ಗೊತ್ತಿಲ್ಲ ಅಂತೇಳಿದರೆ ಒಂದು ದಿವಸ ಎಡವಟ್ಟಾಗ್ತದೆ. ಅದಕ್ಕೋಸ್ಕರ ಸಾರಥಿಯಾಗಿ ರಥವನ್ನು ಮುನ್ನಡೆಸೋದು ನೀನು ಕಲ್ತಿರಬೇಕು ಅಂತ ಕಲಿಸಿಕೊಟ್ಟಿದ್ದಾನೆ ಕೇಶವ. ಏತದರ್ಥೇ, ಇದಕ್ಕೋಸ್ಕರನೇ. ಏತದ್ ಇದು, ಅರ್ಥೇ ಇದಕ್ಕೋಸ್ಕರನೇ ಅರ್ಜುನನಿಗೆ ನೀನು ಸಾರಥ್ಯ ಮಾಡಬೇಕಾದ ಪ್ರಸಂಗ ಬರ್ತದೆ. ಏತದರ್ಥೆ, ಈ ಪ್ರಯೋಜನಕ್ಕಾಗಿ. ಸುಶಿಕ್ಷಿತ, ಕಲಿಸಲ್ಪಟ್ಟಿದ್ದಾಳೆ ಕೃಷ್ಣನಿಂದ. ತಸ್ಯ ಸಮ್ಯಕ್ ಸುಭದ್ರ ಅಂದರೆ ಇದೇನು ಅಂದರೆ ಚೂರು ಗೊತ್ತುಂಟು ಅಲ್ಲ, ಸಮ್ಯಕ್ ಚೆನ್ನಾಗಿ ಗೊತ್ತಿದೆ. ಸುಭದ್ರ ತಸ್ಯ ಅಂತೇಳಿದ್ರೆ ಅರ್ಜುನನ ಸಾರಥಿ
ಒಳ್ಳೆ ಸಾರಥಿ, ನೀನು ರಥವನ್ನು ನಾನು ನಡೆಸ್ತೇನೆ, ನೀನು ಯುದ್ಧ ಮಾಡು, ಬೇರೆ ಏನು ಯೋಚನೆ ಇಲ್ಲ. ಅಂದರೆ ಅರ್ಜುನನಿಗೂ ಆರಾಮ ಯುದ್ಧ ಮಾಡ್ಬೋದು. ರಥ ಅವಳು ನಡೆಸಿಬಿಡ್ತಾಳೆ, ಯಾರು? ಸುಭದ್ರೆ. ಹೀಗೆ ತಸ್ಯ ಅರ್ಜುನನ ಸಾರಥಿ ಸುಶಿಕ್ಷಿತ, ಚೆನ್ನಾಗಿ ಕಲ್ತುಕೊಂಡಿದ್ದಾಳೆ, ಸಮ್ಯಕ್ ಸುಶಿಕ್ಷಿತ. ಯಾರಿಂದ? ಕೇಶವೇನ, ಅಣ್ಣ ಕೃಷ್ಣನಿಂದ ಕಲ್ತಿದ್ದಾಳೆ. ಸುಭದ್ರ ಸಾರಥಿ ಅರ್ಜುನನಿಗೆ. ತಯಾ ಪಾರ್ಥ ವಾರಿತೋ. ಆಮೇಲೆ ಹೇಳ್ತಾಳೆ, ಅರ್ಜುನ ಸ್ವಲ್ಪ ನೆನ್ಪಿಟ್ಕೋ, ಇದು ನನ್ನ ತವರು ಮನೆ, ಇಲ್ಲಿ ಯಾರಿಗೂ ನೋವು ಮಾಡಿ ಹೋಗಬಾರ್ದು. ಯಾಕಂದರೆ ಮದುವೆ ಮಾಡಿಕೊಂಡು ಹೋಗುವಾಗ ಎಲ್ರಿಗೂ ಊಟ ಹಾಕಬೇಕು, ಎಲ್ಲರೂ ಸಂತೋಷದಲ್ಲಿ ಇರಬೇಕು. ಮದುಮಕ್ಕಳು ಮಾತ್ರ ಅಲ್ಲ, ಈಗ ನಾವಿಬ್ಬರು ಮದುಮಕ್ಕಳು, ಇವರನ್ನೆಲ್ಲ ಕರೆದು ಊಟ ಹಾಕಬೇಕಿತ್ತು, ಆಗಲಿಲ್ಲ. ಎಟ್ಲೀಸ್ಟ್ ನಾವು ಅವರಿಗೆ ನೋವು ಕೊಟ್ಟು ಹೋಗಬಾರ್ದಲ್ವಾ. ಹೋಗುವಾಗ ನಮಗೆ ಏನಾಗಬೇಕು? ಅವರು ದಾರಿ ಬಿಡಬೇಕು, ನಾವು ಅವರಿಗೆ ನೋವು ಮಾಡಬಾರ್ದು. ನಮ್ಮ ಕೆಲಸ ಆಗಬೇಕು, ಆದರೆ ನೋವು ಮಾಡಲಿಕ್ಕಿಲ್ಲ. ತಯಾ ಅಂದರೆ ಸುಭದ್ರೆಯಿಂದ, ಪಾರ್ಥಃ ವಾರಿತಃ, ಪಾರ್ಥನು ತಡೆಯಲ್ಪಟ್ಟಿದ್ದಾನೆ. ಏನಂತ? ನೈವ ಕಂಚಿತ್ ಭಿನ್ನ ತ್ವಚಂ, ಯಾರಿಗೂ ಗಾಯ ಮಾಡಲಿಕ್ಕಿಲ್ಲ, ಓಡಿಸ್ಬೇಕು, ಹೆದರಿಸಬೇಕು ಅಷ್ಟೇ. ನೈವ ಅಂದರೆ ಇಲ್ಲ, ಕಂಚಿತ್ ಯಾವುದೇ ರೀತಿಯಲ್ಲಿ, ಭಿನ್ನ ತ್ವಚಂ ಚರ್ಮ ಭಿನ್ನ ಆಗೋದು ಅಂತ ಹೇಳಿದರೆ ಗಾಯ ಆಗೋದು. ತ್ವಚ ಅಂದರೆ ಚರ್ಮ, ತ್ವಚಂ ಭಿನ್ನ ಇಲ್ಲ. ನೈವ ಅಂತೇಳಿದರೆ ಯಾರಿಗೂ ಗಾಯ ಮಾಡಬಾರ್ದು, ಯಾರಿಗೂ ನೋವು ಮಾಡಬಾರ್ದು. ಯಾಕೆ? ನಾವು ಮದುಮಕ್ಕಳು, ಮದುವೆಯಾಗಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಇವರೆಲ್ಲ ಖುಷಿ ಪಡಬೇಕು ಅಂತೇಳಿದರೆ ಆ ರೀತಿಯಲ್ಲಿ ಹೆದರಿಸಿ ನಮಗೆ ದಾರಿ ಬಿಡುವ ಹಾಗೆ ಮಾಡಬೇಕಷ್ಟೇ ವಿನಾ ಅರ್ಜುನ ಯಾರಿಗೂ ಒಂದು ಚೂರು ಗಾಯ ಆಗಬಾರ್ದು, ಆ ಥರ ಯುದ್ಧ ಮಾಡು. ಅರೆ ಇದಂತೇಳಿದರೆ ನಾನು ದ್ರೋಣಾಚಾರ್ಯರು ಎಲ್ಲ ಕಲಿಸಿಕೊಟ್ಟಿದ್ದಾರೆ ಈ ರೀತಿ ಇದು ಯುದ್ಧ ಮಾಡುವಂಥದ್ದು. ಅದು ಸಹ ಗೊತ್ತಿದೆಯಾ, ನೋಡ್ತೀನಿ ಅಂತೇಳಿ ಅರ್ಜುನ ಕೃತವಾನ್, ಅದೇ ಥರ ಯುದ್ಧ ಮಾಡಿದ. ಕ್ರೀಡಮಾನ ಅಂತೇಳಿದ್ರೆ ಏನು? ಮಾಸ್ಟರ್ ಅವನು ಯಾವುದು? ಶ್ರೇಷ್ಠ ಬಿಲ್ಲುಗಾರ, ಶ್ರೇಷ್ಠ ಧನುರ್ಧಾರಿ. ಯಾರು? ಅರ್ಜುನ. ಅವನಿಗೆ ಗೊತ್ತಿಲ್ವಾ? ಸೊ ನಾವು ಇಂಥದ್ದೇ ಇನ್ನೊಬ್ಬ ಧನುರ್ಧಾರಿಯನ್ನು ನೋಡಿದ್ದೇವೆ. ಯಾರು ಅಂತ ಹೇಳಿದ್ರೆ ಯಾರು ಅವನ ಹೆಸರು? ಅವನು ಏನವ ಅವನ ಹೆಸರು? ಏಕಲವ್ಯ. ಏಕಲವ್ಯ ಆ ಒಂದು ನಾಯಿ ಬೊಗಳ್ತಾ ಇತ್ತಂತೆ. ಆ ನಾಯಿ ಬೊಗಳ್ತಾ ಇರುವಾಗ ಏನು ಮಾಡಿದ? ಎಲ್ಲೋ ಇದ್ದಾನವ, ನಾಯಿದು ಬೊಗಳದು ಕೇಳ್ತದೆ. ಆ ನಾಯಿದ್ದು ಬೊಗಳುವುದು ಗೊತ್ತಾದರೆ ಏನಾಗ್ತದೆ? ಇಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಾಗ್ತದಲ್ಲ, ಅದನ್ನು ಇಲ್ಲಿ ಬಂದುಬಿಡ್ತಾರೆ ಅಲ್ಲ. ಅದಕ್ಕೋಸ್ಕರ ನಾಯಿಯ ಬೊಗಳುವಿಕೆಯನ್ನು ಸ್ಟಾಪ್ ಮಾಡಬೇಕು. ಏನು ಮಾಡಿದ? ಬಾಣ ಬಿಟ್ಟ. ಬಾಣ ಬಿಟ್ಟು ಆ ಬಾಣ ನಾಯಿಯ ಬಾಯಿ ಒಳಗೆ ಹೋಗಿದೆ. ನಾಯಿ ಬಾಯಿ ಒಳಗೆ ಹೋಗಿ ಅದಕ್ಕೆ ಬೊಗಳ್ಲಿಕ್ಕಾಗೋದಿಲ್ಲ. ಪರೀಕ್ಷಿಸಿದರೆ ನಾಯಿಯ ಬಾಯಿ ಒಳಗೆ ಒಂದು ಚೂರು ಗಾಯ ಆಗಿದೆ ಅಂತ ಹೇಳಿದ್ರೆ ಒಂದು ಚೂರು ಗಾಯ ಆಗಲಿಲ್ಲ. ಅದನ್ನು ನೋಡಿ ಅರ್ಜುನ ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ಆಚಾರ್ಯರೇ, ನೀವು ನನಗೆ ಶ್ರೇಷ್ಠ ಬಿಲ್ಲುಗಾರರನ್ನಾಗಿ ಮಾಡ್ತೀನಿ ಅಂತ ಭಾಷೆ ಕೊಟ್ಟಿದ್ದೀರಲ್ವ, ಪ್ರತಿಜ್ಞೆ ಮಾಡಿದ್ದೀರಲ್ವ? ಹೌದು, ನಿನ್ನನ್ನು ಮಾಡಿದ್ದೀನಲ್ಲ. ನನಗಿಂತಲೂ ಹುಷಾರಿದ್ದಾನೆ, ಯಾರಂತ ಗೊತ್ತಿಲ್ಲ. ನೋಡಿ, ಈ ನಾಯಿ ಬೊಗಳುವಿಕೆಯನ್ನು ನಿಲ್ಲಿಸಲಿಕ್ಕೋಸ್ಕರ ಎಲ್ಲಿಂದಲೋ ಬಾಣ ಬಿಟ್ಟಿದ್ದಾನೆ, ಇಲ್ಲಿ ಯಾರೂ ಕಾಣಿಸೋದಿಲ್ಲ. ಹಾಗಾದರೆ ಬಹಳ ದೂರದಿಂದ ಬಾಣ ಬಿಟ್ಟಿದ್ದಾನೆ. ಹೇಗೆ ಬಿಟ್ಟಿದ್ದಾನೆ? ನಾಯಿಯ ಬಾಯಿ ಒಳಗೆ ಬಾಣ ಹೋಗಿದೆ, ನಾಯಿ ಬೊಗಳುವುದನ್ನು ಸ್ಟಾಪ್ ಮಾಡ್ತು. ಆದರೆ ಅದರ ಬಾಯಿ ಒಳಗೆ ನೋಡಿ ಒಂದು ಚೂರು ಗಾಯ ಆಗಿದ? ಇಲ್ಲ. ಹಾಗಾದರೆ ಏನು ಸೂಕ್ಷ್ಮತೆ, ಕುಶಲತೆ ಈ ಬಿಲ್ಲುಗಾರನದ್ದು! ನನಗಿಂತಲೂ ಇವನು ನಿಸ್ಸೀಮ ಇದಾನೋ ಏನೋ ಆಚಾರ್ಯರೇ. ಹಾಗಾದರೆ ನಾನು ಹೇಗೆ ಶ್ರೇಷ್ಠ ಬಿಲ್ಲುಗಾರ ಆಗೋದು ಅಂತ ಅರ್ಜುನನಿಗೆ ಹೆದರಿಕೆ ಆಗಿಬಿಡ್ತು. ಆವಾಗ ದ್ರೋಣಾಚಾರ್ಯರು ಆಮೇಲಿಂದ ಅವನನ್ನು ಪತ್ತೆ ಹಚ್ಚಿ ಏನು ಮಾಡಿದರು? ಹೇಗೆ ನೀನು ಕಲಿತದ್ದು ಅಂತ ಕೇಳಿದಾಗ ಹೇಳ್ತಾರೆ, ಆಚಾರ್ಯರೇ, ನಾನು ನಿಮ್ಮಿಂದಲೇ ಕಲಿತದ್ದು. ನಾನು ನಿಮಗೆ ಕಲಿಸಿಕೊಡಲಿಲ್ಲ, ನೀವು ನನಗೆ ಕಲಿಸಿಕೊಡಲಿಲ್ಲ. ಆದರೆ ನಾನು ಮಾತ್ರ ದೂರದಲ್ಲಿದ್ದು ನೀವು ಹೇಳಿದನ್ನೆಲ್ಲ ಕೇಳಿಕೊಂಡು ಆಮೇಲಿಂದ ನಾನು ಅಭ್ಯಾಸ ಮಾಡಿ ಕಲ್ತ್ಕೊಂಡ್ಬಿಟ್ಟೆ. ಗುರು ಮಾತ್ರ ನೀವೇ. ಓ, ನಿನಗೆ ನಾನೇ ಗುರು, ಏನು ಹೇಳಿಕೊಡ್ದಿದ್ರು ನೀನೇ ಕಲ್ತ್ಕೊಂಡು ಬಿಟ್ಟೆ, ಇಷ್ಟು ಕುಶಲತೆ ಕಲ್ತ್ಕೊಂಡು ಬಿಟ್ಟಿಯಾ? ಆದರೆ ನನಗೆ ಗುರುದಕ್ಷಿಣೆ ಕೊಡಬೇಕಲ್ವಾ? ನೀವು ಏನು ಕೇಳಿದರೂ ಕೊಡ್ತೇನೆ ಅಂತ ಹೇಳಿದ.
ಆಗ ಏನು ಕೇಳಿದರು ದ್ರೋಣಾಚಾರ್ಯರು, ನಿನ್ನ ಹೆಬ್ಬೆಟ್ಟನ್ನೇ ಕೊಟ್ಟು ಬಿಡು. ಅಂದರೆ ಇನ್ನು ನೆಕ್ಸ್ಟ್ ನಾನು ಹೇಗೆ ಬಾಣ ಬಿಡೋದು, ಹೆಬ್ಬೆಟ್ಟು ಕೊಟ್ಟರೆ? ಯೋಚನೆ ಮಾಡಲಿಲ್ಲ ಏಕಲವ್ಯ. ಅವನು ಏನು ಮಾಡಿದ, ಹೆಬ್ಬೆಟ್ಟನ್ನು ಕತ್ತರಿಸಿ ಕೊಟ್ಟುಬಿಟ್ಟ. ಗುರುಗಳೇ, ನಿಮ್ಮ ದಕ್ಷಿಣೆ ಕೊಡ್ತಾ ಇದ್ದೀನಿ. ಅಂದರೆ ಏನಾಯಿತು, ಈ ಮೂಲಕ ಅವನಿಗಿನ್ನು ಬಾಣ ಬಿಡಲಿಕ್ಕೆ ಹೆಬ್ಬೆಟ್ಟಿಲ್ಲದ ಕಾರಣ ಎಡಬಟ್ಟಾಗ್ತದೆ. ಅಂದರೆ ಅರ್ಜುನನೇ ಶ್ರೇಷ್ಠ ಧನುರ್ಧರ ಅಂತ ಆಯಿತು ಅನ್ನುವಂಥದ್ದನ್ನು ಓದಿದ್ದೆವು ನಾವು. ಸೊ ಅರ್ಜುನ ಎಲ್ಲ ನೆನ್ಪಿಟ್ಕೊಂಡಿದ್ದಾನೆ ಎಲ್ಲ. ಆ ಏಕಲವ್ಯ ಶ್ರೇಷ್ಠ ಧನುರ್ಧರ ಇದ್ದಲ್ವ, ನಾಯಿಯ ಬಾಯಿಗೆ ಬಾಣ ಬಿಟ್ಟು ಒಂದು ಚೂರು ಗಾಯ ಮಾಡಲಿಲ್ಲ, ಬೊಗಳುವುದನ್ನು ನಿಲ್ಲಿಸುವ ಹಾಗೆ ಮಾಡಿದ್ದಾನೆ. ನಾನು ಸಹ ಹಾಗೆ ಯುದ್ಧ ಮಾಡಬೇಕು ಅಂದರೆ ಇವರನ್ನು ಎದುರಿಸಬೇಕು, ಇವರನ್ನು ಚದುರಿಸಬೇಕು, ದಾರಿ ಮಾಡಿಕೊಳ್ಬೇಕು, ಸುಭದ್ರನ ಕರ್ಕೊಂಡು ಹೋಗಬೇಕು. ಆದರೆ ಒಬ್ಬರಿಗೆ ಒಂದು ಗಾಯ ಮಾಡಬಾರ್ದು ಅಂತ ಕ್ರೀಡಮಾನ ಅಂದರೆ ಆಟ ಆಡಲಿಕ್ಕೆ ಶುರು ಮಾಡಿದ. ಅಂದರೆ ಧನುರ್ವಿದ್ಯೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಅಂತೇಳಿದರೆ, ಇದು ಆಟ ಆಡೋದು ಅವನಿಗೆ ಅಂತೇಳಿದರೆ ಅಷ್ಟು ಕುಶಲತೆ ಇರುವ ಕಾರಣ ಆಟ ಆಡ್ತಾ ಇದ್ದಾನೆ ಅರ್ಜುನ. ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ ಪ್ರಭಂಜನಾಚಾರ್ಯರು, ಕೃಷ್ಣನಿಂದ ಈ ಪ್ರಸಂಗಕ್ಕೆಂದೇ, ಅಂದರೆ ಇಂಥದ್ದೊಂದು ಪ್ರಸಂಗ ಬರ್ತದೆ, ಅರ್ಜುನ ಸುಭದ್ರೆಯನ್ನು ಮದುವೆಯಾಗಿ ಕರ್ಕೊಂಡು ಹೋಗುವಾಗ ಬಾಕಿದ್ದವರೆಲ್ಲ ತಡೀತಾರೆ ಅಂತೇಳಿದ್ರೆ ಅವರನ್ನೆಲ್ಲ ಚದುರಿಸಬೇಕು, ಓಡಿಸಬೇಕು, ಅವರ ಹತ್ರ ಯುದ್ಧ ಮಾಡಬೇಕು. ಆಗ ರಥದ ಸಾರಥ್ಯ ಅರ್ಜುನನಿಂದ ಒಬ್ಬನಿಂದ ಎರಡು ಕೆಲಸ ಮಾಡಲಿಕ್ಕಾಗೋದಿಲ್ಲ. ಆಗ ಸುಭದ್ರೆಯೇ ಸಾರಥಿ ಆಗಬೇಕಾಗ್ತದೆ. ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಿದ ಕೃಷ್ಣ, ಅಂದರೆ ಎಲ್ಲ ತ್ರಿಕಾಲಜ್ಞಾನಿಯಾದ ಆ ಭಗವಂತ ಏನು ಮಾಡಿದ, ಸುಭದ್ರೆಗೆ ಸಾರಥ್ಯವನ್ನು ಹೇಳಿಕೊಟ್ಟಿದ್ದಾನೆ. ಸೊ ಈ ರೀತಿ ಶ್ರೀಕೃಷ್ಣನಿಂದ ಸಾರಥ್ಯದಲ್ಲಿ ಒಳ್ಳೆಯ ಶಿಕ್ಷಣ ಪಡೆದಿದ್ದ ಸುಭದ್ರೆ ಆಗ ಸಾರಥ್ಯವನ್ನು ವಹಿಸಿದಳು. ಆಮೇಲಿಂದ ಅರ್ಜುನನಿಗೆ ಹೇಳಿದ್ಲು ಏನಂತ ಹೇಳಿದ್ರೆ, ನೀನು ಯಾರ ಮೈಯಲ್ಲಿಯೂ ಕೂಡ ನನ್ನ ತವರು ಮನೆಯವರು ಇವರು ಭಟರು ಇರ್ಬೋದು, ಇವರು ಬೊಬ್ಬೆ ಹಾಕುವವರು ಇರ್ಬೋದು, ಏನಾದರೂ ಇರ್ಬೋದು, ಆದರೆ ಇವರು ದ್ವಾರಕೆಯವರು, ನನ್ನ ತವರು ಮನೆಯವರು. ನಾವು ಮದುವೆ ಮಾಡಿಕೊಂಡು ಹೋಗುವವರು ಮದುಮಕ್ಕಳು. ನಮಗೆ ಒಳ್ಳೆಯದಾಗಬೇಕಿದ್ರೆ ಇವರಿಗೆ ನೋವು ಆಗಬಾರ್ದು ಅಂತೇಳಿದರೆ ಇವರು ಓಡಬೇಕು. ಹಾಗೆ ನನಗೆ ಬಾಣ ತಾಗಿದಲ್ಲ, ಹೋಗಿ ಅವರು ಕನ್ನಡಿ ನೋಡುವಾಗ ಬೆನ್ನಿನಲ್ಲಿ ಅಯ್ಯೋ ಒಂದು ಗಾಯವೂ ಇಲ್ಲ, ನೋವು ಇಲ್ಲ ಅಂತೇಳಿದರೆ ಅವನು ಬಾಣ ಬಿಟ್ಟಿದ್ದಾನೆ, ನಾನು ಓಡಿ ಬಂದಿದ್ದೇನೆ, ಹೆದರಿದ್ದು ಗಾಯ ಇಲ್ಲ, ಖುಷಿ ಪಡಬೇಕವ. ಆದರೆ ಒಂದು ಗಾಯ ಮಾಡಿ ಹೋಗಿದ್ದಾನಲ್ಲ, ಎಂಥ ಪುಣ್ಯಾತ್ಮ ಅವನು ಅಂತ. ಹೀಗೆ ಅರ್ಜುನ ಯಾರಿಗೂ ಗಾಯ ಮಾಡಲಿಲ್ಲ. ಆಟ ಆಡ್ತಾ ಕ್ರೀಡಮಾನ, ಕ್ರೀಡಿಸುತ್ತಾ ಯುದ್ಧ ಮಾಡಿದ ಅರ್ಜುನ. ಈ ಯಾದವ ಸೈನಿಕರಲ್ಲಿ ಒಬ್ಬರಿಗೂ ಗಾಯವಾಗದಂತೆ ಅಪಾರ ಸಂಖ್ಯೆಯಲ್ಲಿ ಬಾಣಗಳನ್ನು ಪ್ರಯೋಗಿಸಿದ. ಅಂದರೆ ಎಂಥ ಕುಶಲತೆ ಅರ್ಜುನನ ಹತ್ರ ಇತ್ತು ಅಂದರೆ, ಇಷ್ಟು ಬಾಣಗಳನ್ನು ಪ್ರಯೋಗಿಸಿದರೂ ಬಾಣಗಳಿಂದ ಹೊಡೆಸಿಕೊಂಡಿದ್ದಾರೆ, ಆದರೆ ಹೊಡೆಸಿಕೊಂಡು ಓಡಿದ್ದಾರೆ. ಅಯ್ಯೋ ನನಗೆ ಬಾಣ ಚುಚ್ಚಿತು ಅಂತ ಮತ್ತೆ ಹೋಗಿ ನೋಡುವಾಗ ಬಾಣ ಚುಚ್ಚಿದೆ ಅಂತ ಓಡಿದ್ದು ಮಾತ್ರ ನನಗೆ ಚುಚ್ಚಿಲೇ ಇಲ್ಲ ಅಂತ. ಸೊ ಆ ರೀತಿಯ ಕುಶಲತೆ ತೋರಿಸಿದ್ದಾನೆ. ಸೊ ಇದೇ ರೀತಿ ಅದನ್ನು ಹೇಳಿದ್ದಾರೆ ಏಕಲವ್ಯಂದು ಕತೆ. ಮತ್ತೆ ಪುನಃ ಹೇಳಿದರು ಏಕಲವ್ಯಂದು ಈ ರೀತಿ ಯಾವ ರೀತಿ ಏಕಲವ್ಯ ಯುದ್ಧ ಮಾಡಿದ್ನೋ ಆ ರೀತಿ ಅರ್ಜುನನು ಕೂಡ ಯುದ್ಧ ಮಾಡಿದ ಅನ್ನುವಂಥದ್ದನ್ನು. ಸೊ ನೆಕ್ಸ್ಟ್ ಶ್ಲೋಕ ಸುಲೋಚನಕ 192ನೇ ಶ್ಲೋಕ. ಸುಶಿಕ್ಷಯ ಅತ್ಯದ್ಭುತಯ ಶರೌಘೈರ್ವಿದ್ರಾವ್ಯ ತಾದ್ವಿಷೈತ್ಯೈವ ಸರ್ವಾನ್ ನಿರ್ಗತ್ಯ ಪುರ್ಯ ವಿಕೃತಂ ದದರ್ಶ ಕಾಮೇಣ ಪುರ್ಯ ರಕ್ಷಣೆ ಸನ್ನಿಯುಕ್ತಂ. ಅತ್ಯಂತ ಆಶ್ಚರ್ಯಕರವಾದ ಅಭ್ಯಾಸದಿಂದ ಶರಗಳ ಸಮೂಹಗಳಿಂದ ಆ ಭಟರೆಲ್ಲರನ್ನೂ ಹೆದರಿಸಿ ಓಡಿಸಿ ದ್ವಾರಕಾಪಟ್ಟಣದಿಂದ ಹೊರಟು ಬಲರಾಮನಿಂದ ಪಟ್ಟಣದ ರಕ್ಷಣೆಯಲ್ಲಿ ನಿಯುಕ್ತನಾದ ವಿಪ್ರತುವನ್ನು ನೋಡಿದನು. ಸಶಿಕ್ಷಯ ತು ಅದ್ಭುತಯ ಶರೌಘೈಃ ವಿದ್ರಾವ್ಯತಾನ್ ಭೀಷಯಿತ್ವೈವ ಸರ್ವಾನ್ ನಿರ್ಗತ್ಯ ಪುರ್ಯ ವಿಪ್ರತುಂ ದದರ್ಶ ರಾಮೇಣ ಪುರ್ಯ ರಕ್ಷಣೆ ಸನ್ನಿಯುಕ್ತಂ. ಸೊ ಹೀಗೆ ಆ ದ್ರೋಣಾಚಾರ್ಯರ ಆ ಅಸ್ತ್ರಶಸ್ತ್ರ ವಿದ್ಯೆ ಕಲಿಸಿಕೊಟ್ಟ, ಅಷ್ಟು ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ ಅರ್ಜುನನಿಗೆ. ಅವನು ಕೂಡ ನಿರಂತರ ಅಭ್ಯಾಸ ಮಾಡಿ ಅಂಥ ಕುಶಲತೆಯನ್ನು ನೈಪುಣ್ಯವನ್ನು ಸಂಪಾದಿಸಿದ್ದಾನೆ. ಈ ರೀತಿ
ಆ ಕುಶಲತೆಯ ಕಾರಣ ಶಿಕ್ಷೆಯ ತು ಅದ್ಭುತಯ ಅದ್ಭುತವಾಗಿ ಯುದ್ಧ ಮಾಡಿದ್ದಾನೆ. ಶರೌಗೈಹಿ ಶರ ಓಗ ಅಂದರೆ ಪ್ರವಾಹ ಅಂತೇಳಿದರೆ ಒಂದೊಂದು ಶರ ಅಲ್ಲ, ನೀವು ನೋಡಿದ್ದೀರಲ್ಲ ಮಿಸೈಲ್ಗಳು ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಇದು ಎಂಥದ್ದು ಇದು ಅಂತಾರೆ. ಪಟಾಕಿ ಬಿಟ್ಟ ಆವಾಗ ಯಾವುದು ಸಿಡಿಮದ್ದುಗಳನ್ನು ಹಾರಿಸಿದಾಗ ಆಕಾಶದಲ್ಲಿ ಹೇಗೆ ಎಲ್ಲ ಕಡೆ ಇದಾಗ್ತದೋ ಆ ರೀತಿಯಲ್ಲಿ ಎಂದು ಬಾಣಗಳನ್ನು ಬಿಟ್ಟಿದ್ದಾನೆ. ಎಲ್ಲಿ ನೋಡಿದರೂ ಬಾಣಗಳು. ಸೊ ಓಡಬೇಕಷ್ಟೆ ಎಲ್ಲರೂ. ಸೊ ಶರೌಗೈಹಿ ಅಂದರೆ ಬಾಣಗಳ ಪ್ರವಾಹದಿಂದ ಅದ್ಭುತವಾಗಿ ಯುದ್ಧ ಮಾಡಿ ಅರ್ಜುನನು ಯುದ್ಧ ಮಾಡಿದಂದರೆ ಓಡಿಸಿದ್ದು ಎಲ್ಲರನ್ನ. ಅಲ್ಲಿ ಆ ಭಟರು ಅವರು ಕೂಡ ಬಹುಶಃ ಬಾಣಗಳನ್ನು ಬಿಟ್ಟಿರ್ಬೋದು. ಸೊ ಆ ಬಾಣಗಳನ್ನು ಕತ್ತರಿಸಿ ಹಾಕಿ ತಾನು ಬಾಣಗಳನ್ನು ಬಿಟ್ಟಿದ್ದಾನೆ, ಅದು ಹೋಗಿ ಅವರಿಗೆ ಚುಚ್ಚಿದೆ, ಅವರು ಓಡಿದ್ದಾರೆ, ಆದರೆ ಗಾಯ ಆಗಲಿಲ್ಲ. ವಿದ್ರಾವ್ಯ ಓಡಿಸಿದ ತಾನು, ಅವ್ರನ್ನೆಲ್ಲ ಓಡಿಸ್ತಾ ಇರುವಾಗ ಭೀಷಯಿತ್ವ ಇವ ಸರ್ವಾನ್. ಭೀಷ ಅಂದರೆ ಹೆದರಿಸುವುದು, ಭೀಷಯಿತ್ವ ಹೆದರಿಸುತ್ತಾ ಎಲ್ರಿಗೂ ಏನಾಯಿತು, ಬಾಣ ಬಂತು ಅಂತ ಹೇಳ್ಕೊಂಡು ಬಾಣ ಬಂತು ಅಂತ ಓಡಿದ್ದಾರೆ. ಆ ಬಾಣ ಅವರಿಗೆ ಟಚ್ಚೇ ಆಗೋದಿಲ್ಲ, ಅವರನ್ನು ಓಡಿಸ್ತಾ ಉಂಟು ಮಾತ್ರ, ಅವ್ರ ಹಿಂದೆನೇ ಉಂಟು, ಬೆನ್ನಲ್ಲೇ ಉಂಟು ಬಾಣ. ಅಯ್ಯೋ ನನಗೀಗ ಚುಚ್ಚುತ್ತದೆ ಅಂತ ಹೇಳ್ಕೊಂಡು ಓಡಿದ್ದಾನವ. ಅವನು ಓಡಿದ್ದು ಹಿಂದೆ ನೋಡಿದರೆ ಉಂಟು ಬಾಣ ಅಂತೇಳಿದರೆ ಮತ್ತೆ ಓಡಲಿಕ್ಕೆ ಶುರು ಮಾಡಿದ. ಈ ರೀತಿ ಓಡಿಸಿದೆ ಅರ್ಜುನನ ಬಾಣಗಳು. ಭೀಷಯಿತ್ವ ಎಲ್ಲರನ್ನು ಹೆದರಿಸಿಬಿಟ್ಟಿದೆ, ಎಲ್ಲರೂ ಬದುಕಿದರೆ ಸಾಕು ಅಂತ ಓಡಿದ್ದಾರೆ. ಭೀಷಯಿತ್ವ ಇವ ಸರ್ವಾನ್ ಎಲ್ಲ ಯಾದವರು ಆ ನಗರವನ್ನು ರಕ್ಷಣೆ ಮಾಡ್ತಾ ಇರುವಂಥ ರಾಜಭಟರುಗಳು ಸೈನಿಕರುಗಳೆಲ್ಲ ಈ ರೀತಿ ಓಡ್ತಾ ಇರುವಾಗ ನಿರ್ಗತ್ಯ ಪುರಿಯ ವಿಪ್ರತುಂ ದರ್ಶ. ಇನ್ನೇನು ನಾನು ರಥವನ್ನು ಇನ್ನು ಮುಂದೆ ಸುಭದ್ರ ರಥವನ್ನು ಮುಂದೆ ನಡೆಸು ಅಂತ ಹೇಳುವಾಗ ಅಡ್ಡ ಬಂದ ಯಾರು, ನಿರ್ಗತ್ಯ ಪುರಿಯ ಅಂತೇಳಿದ್ರೆ ಇನ್ನೇನು ಗೇಟು ಬಂತು, ಇನ್ನೇನು ನಾವು ದ್ವಾರಕ್ಕೆ ದಾಟಿದ ಹಾಗೆ ಆಯಿತು ಅಂತ ಎಣಿಸ್ಕೊಳ್ಳುವಾಗ ಒಬ್ಬ ಬಂದು ಎದುರುಗಡೆ ನಿಂತುಬಿಟ್ಟ, ಹೋಗಲಿಕ್ಕಿಲ್ಲ, ತಡೆದ. ಯಾರು ಅಂತ ನೋಡಿದರೆ ವಿಪ್ರತು ಅಂದರೆ ಕೃಷ್ಣ ವಿಪ್ರತುಗೆ ಹೇಳಿದ್ದಾನೆ ಅಂತ ನಮಗೆ ಮೊದಲೇ ಗೊತ್ತಿದೆ. ಏನಂತ ಹೇಳಿದರೆ ಕೃಷ್ಣ ಆ ಕಡೆ ತಂದೆ ತಾಯಿಗೆ, ಈ ಕಡೆ ತಂದೆ ತಾಯಿಗೆ, ಮತ್ತು ಒಬ್ಬ ಸಾತ್ಯಕಿ, ಇನ್ನೊಬ್ಬ ವಿಪ್ರತು ಬಿಟ್ಟರೆ ಇನ್ನು ಯಾರಿಗೂ ಹೇಳಲಿಲ್ಲ. ಆ ವಿಪ್ರತು ಹಾಗಾದರೆ ವಿಪ್ರತುಗೆ ಯಾಕೆ ಹೇಳಿದ್ದು ಕೃಷ್ಣ ಅಂತ ಈಗ ಗೊತ್ತಾಯಿತು. ಯಾಕಂದರೆ ಬಲರಾಮ ವಿಪ್ರತುಗೆ ಹೇಳಿ ಹೋಗಿದ್ದಾನೆ, ಈ ನಗರದ ರಕ್ಷಣೆ ನಿನ್ನ ಕೈಯಲ್ಲಿ ಅಂತ. ಸೊ ವಿಪ್ರತು ಕಮಾಂಡರ್ ಇನ್ ಚೀಫ್ ಅವ ಅಂತೇಳಿದ್ರೆ ಈ ಎಲ್ಲ ರಾಜಭಟರುಗಳ ಲೀಡರ್ ಯಾರು ಅಂತೇಳಿದೆ ವಿಪ್ರತು. ಸೊ ವಿಪ್ರತು ಅವನನ್ನು ನೋಡಿದ, ವಿಪ್ರತುಂ ದದರ್ಶ. ಓ ವಿಪ್ರತು ಅಂತ ಅರ್ಜುನ, ವಿಪ್ರತು ಅದು ಗೊತ್ತಾಯಿತು ವಿಪ್ರತು ಅಂತ ಕೂಡಲೇ. ವಿಪ್ರತು ಕೃಷ್ಣ ವಿಪ್ರತುಗೆ ಹೇಳಿದ್ದಾನೆ, ಹಾಗಾದರೆ ಇವನು ನಮಗೆ ಬೇಕಾದವನು ಅಂತ ಈಗ ಮಾತ್ರ ಅಡ್ಡ ಬಂದಿದ್ದಾನೆ. ಯಾಕೆ ಅಡ್ಡ ಬಂದಿದ್ದಾನೆ, ರಾಮೇಣ ಅಂದರೆ ಬಲರಾಮನಿಂದ ಪುರಿಯ ರಕ್ಷಣೆ, ಈ ದ್ವಾರಕಾ ನಗರದ ರಕ್ಷಣೆಗೋಸ್ಕರ ನಿಯುಕ್ತನಾಗಿದ್ದವನು ಅಂತೇಳಿದರೆ ಈ ದ್ವಾರಕದ ರಕ್ಷಣೆಯ ಮುಖ್ಯ ಜವಾಬ್ದಾರಿ ಯಾರತ್ರ ಇದೆ, ಸೇನಾಧಿಪತಿ ಯಾರು ಅಂದರೆ ವಿಪ್ರತು. ಸೊ ವಿಪ್ರತು ಬಂದು ಅಡ್ಡ ಬಂದಿದ್ದಾನೆ. ವಿಪ್ರತು ಬಂದ ಅಂತೇಳಿದರೆ ಒಬ್ಬರೇ ಬರ್ತಾನ, ಅವನು ಇನ್ನೊಂದು ಸೈನ್ಯದ ಟುಕಡಿ ಒಂದು 25-30 ರಾಜಭಟರನ್ನು ಕರ್ಕೊಂಡೇ ಬಂದಿದ್ದಾನೆ. ಸೊ ಒಂದು ಸಲ ಎಲ್ಲ ಓಡಿಸಿ ಆಯಿತು ಅಂತೇಳಿದರೆ ವಿಪ್ರತು ಮತ್ತೆ ಒಂದು ಸೈನ್ಯ ಉಂಟು ಅಂತೇಳಿದರೆ ಪುನಃ ತಡೆದಿದ್ದಾರೆ ಅಂತ. ಹಾಗಾದರೆ ಅರ್ಜುನ ಯೋಚನೆ ಮಾಡ್ತಾನೆ, ಏನೇ ಇರಲಿ ಈಗ ವಿಪ್ರತು ಅಲ್ವಾ, ವಿಪ್ರತು ಅಂತೇಳಿದರೆ ಇವನು ಹೆಚ್ಚಿಗೆ ತಡೆಯುವುದಿಲ್ಲ. ಯಾಕಂತೇಳಿದರೆ ಇವನಿಗೆ ಕೃಷ್ಣ ಹೇಳಿದ್ದಾನೆ. ಅಂದರೆ ಈಗ ಈ ವಿಪ್ರತು ಬಲರಾಮಂದು ಜನ, ಕೃಷ್ಣಂದು ಜನ ಅಂತೇಳಿದರೆ ಖಾಲಿ ಒಬ್ಬ ಸೇನಾಧಿಪತಿ ಬಲರಾಮ ನಿಯುಕ್ತಿ ಮಾಡಿ ಹೋಗಿದ್ದಿದ್ರೆ ಖಂಡಿತ ತಡೀತಾನೆ, ಯುದ್ಧ ಮಾಡ್ತಾನೆ. ಸೊ ವಿಪ್ರತು ಯುದ್ಧ ಮಾಡ್ಬೋದು, ಆದರೂ ಅವನಿಗೆ ಗೊತ್ತು ಏನಂತೇಳಿದರೆ
ಈ ಸುಭದ್ರೆಯನ್ನು ಅರ್ಜುನನಿಗೆ ಕೊಡುವುದು ಅಂತ ಮೊದಲೇ ಕೃಷ್ಣ ವಿಪ್ರತುಗೆ ಹೇಳಿದ್ದಾನೆ. ಇವತ್ತು ಅರ್ಜುನ ಮತ್ತು ಸುಭದ್ರೆಯನ್ನು ಒಟ್ಟಿಗೆ ರಥದಲ್ಲಿ ನೋಡುವಾಗ ವಿಪ್ರತು ಯೋಚನೆ ಮಾಡ್ತಾನೆ, ಹಾಗಾದರೆ ಇವರು ಮದುವೆ ಆಗಿಯೇ ಹೊರಟಿದ್ದಾರೆ ಅಂತ. ಅಂದರೆ ಈಗ ವಿಪ್ರತು ಏನು ಮಾಡ್ತಾನೆ, ಬಲರಾಮ ಹೇಳಿದ್ದು ರಕ್ಷಣೆ ಮಾಡು ನಗರದ್ದು, ಹಾಗಾದರೆ ಸುಭದ್ರೆಯನ್ನು ಹೊರಗೆ ಹೋಗಲಿಕ್ಕೆ ಅರ್ಜುನನೊಟ್ಟಿಗೆ ಹೋಗಲಿಕ್ಕೆ ಬಿಡಬಾರ್ದು. ಆದರೆ ಅವನಿಗೆ ಕೃಷ್ಣ ಹೇಳಿದ್ದಾನೆ ಸುಭದ್ರೆ ಅರ್ಜುನನಿಗೆ ಕೊಡೋದು ಅಂತ. ಹಾಗಾದರೆ ತಡಿಲಿಕ್ಕೂ ಅಲ್ಲ, ತಡೆಯದೆ ಇರಲಿಕ್ಕೂ ಅಲ್ಲ, ಆ ರೀತಿಯ ಪ್ರಸಂಗದಲ್ಲಿ ವಿಪ್ರತು ಇದ್ದಾನೆ ಅಂತ. ಪಾಪ ಭಾರಿ ಕಷ್ಟದಲ್ಲಿದ್ದಾನೆ ಈಗ. ಹೀಗೆ ತನ್ನ ಅತಿ ಅದ್ಭುತವಾದ ಅಸ್ತ್ರ ಕೌಶಲವನ್ನು ಪ್ರದರ್ಶಿಸುತ್ತಾ ಅರ್ಜುನನು ತನ್ನ ಬಾಣಗಳ ಪ್ರವಾಹದಿಂದ ಅವರೆಲ್ಲರನ್ನೂ ಏನು ಮಾಡಿದೆ, ಹೆದರಿಸಿ ಓಡಿಸಿದ. ಪಟ್ಟಣದಿಂದ ಹೊರಬಂದು ಬಲರಾಮನಿಂದ ಆವಾಗ ಇನ್ನೇನು ಹೊರಗೆ ಬಂದು ಇನ್ನೇನು ನಾವು ದಾಟಿಬಿಟ್ವಿ ಅಂತ ಯೋಚನೆ ಮಾಡುವಾಗ ಒಬ್ಬ ಬಂದ ಏನಂತೆ, ಬಲರಾಮನಿಂದ ನಗರ ರಕ್ಷಣೆಯ ಕಾರ್ಯದಲ್ಲಿ ನಿಯುಕ್ತನಾಗಿದ್ದ ಸೇನಾಧಿಪತಿ ವಿಪ್ರತುವನ್ನು ಕಂಡ. ಮತ್ತು ಒಂದು ಸೈನ್ಯವು ಉಂಟು ಅವನೊಟ್ಟಿಗೆ. ಅಯ್ಯೋ ಅಂತೇಳಿದರೆ ನಾವು ಹೊರಗೆ ಬಂದಾಯಿತು ಅಂತ ಎಣಿಸಿದರೆ ಈ ವಿಪ್ರತು ಬಂದುಬಿಟ್ಟಲ್ಲ, ಸೇನಾಧಿಪತಿ ಇವನು, ಇವನ ಜೊತೆಗೆ ಒಂದು ಸೈನ್ಯದ ತುಕಡಿನೂ ಇದೆ, ನಮ್ಮ ಪುನಃ ಹೊರಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಆದರೂ ವಿಪ್ರತು ಅಲ್ವಾ, ಹೇಗಾದರೂ ಮಾಡಬೇಕೀಗ. ವಿಪ್ರತು ಅಂದರೆ ವಿಪ್ರತುಗೂ ಗೊತ್ತಿದೆ ಇದು ಅರ್ಜುನ, ಇದು ಸುಭದ್ರೆ, ಇವರಿಗೆ ಏನು ತೊಂದರೆ ಮಾಡಬಾರ್ದು. ಅರ್ಜುನನಿಗೂ ಗೊತ್ತಾಯಿತು ವಿಪ್ರತು ನಮ್ಮವನೇ, ಹಾಗಾದರೆ ಎಲ್ಲ ನಮ್ಮವನೇ ಹೌದು, ಆದರೆ ಈಗ ತಡೆದಿದ್ದಾನೆ, ನಗರದ ರಕ್ಷಣೆ ಜವಾಬ್ದಾರಿ ಅವನಿಗಿದೆ. ನಾಳೆ ಇವನು ಅರ್ಜುನನು ಸೌಭದ್ರೆಯನ್ನು ಓಡಿಸಿಕೊಂಡು ಹೋದ ಅಂತ ವಿಷಯ ಬಲರಾಮನಿಗೆ ಗೊತ್ತಾದಾಗ ಸುರುವಿಗೆ ಕೇಳುವುದು ಯಾರನ್ನು ವಿಪ್ರತ್ವನು, ನೀನು ಹೇಗೆ ಹೋಗಲಿಕ್ಕೆ ಬಿಟ್ಟೆ. ಈಗ ಹಾಗಾದರೆ ಬಲರಾಮನನ್ನು ಹೇಗೆ ಎದುರಿಸೋದು? ಹಾಗಾದರೆ ಬಲರಾಮನನ್ನು ಎದುರಿಸಬೇಕಿದ್ದರೆ ಇವರನ್ನು ತಡಿಬೇಕು. ಇವರನ್ನು ತಡೆದರೆ ಎಲ್ಲ ಗೊಂದಲ ಆಗ್ತದೆ, ಎಲ್ಲ ಒಟ್ಟಾಗಿ ಇವರನ್ನೀಗ ಪುನಃ ತೆಕ್ಕೊಂಡೋಗಿ ಸೆರೆಮನೆಗೆ ಹಾಕ್ತಾರೆ. ಆಗ ಕೃಷ್ಣನಿಗೇನು ಉತ್ತರ ಕೊಡೋದು? ಅಯ್ಯೋ ಭಾಳ ಕಷ್ಟ ಆಯ್ತಲ್ಲ ಅಂತ ವಿಪ್ರತು ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ ಅಂತ ಇದ್ದಾನೆ. ಇವತ್ತಿನ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ವಿಪ್ರತು ಹೇಗೆ ಮುಂದೆ ತಗೊಂಡು ಹೋದ ಇದನ್ನು, ಏನು ಅವನ ಜವಾಬ್ದಾರಿಯನ್ನು ಅವನು ಮಾಡಬೇಕು, ಈ ಕಡೆ ಕೃಷ್ಣನಿಗೂ ಸಹಾಯ ಮಾಡಬೇಕು. ಅರ್ಜುನನಿಗೆ ಸಹಾಯ ಮಾಡಿದ್ನ, ಹೇಗೆ ಸಹಾಯ ಮಾಡಿದ, ಏನು ಸಂಗತಿ ಅನ್ನುವಂಥದ್ದನ್ನು ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣಮಸ್ತು.